ಸೀತಾರಾಮ ಸೀರಿಯಲ್. ಸೀತಾ ಬಳಿ ಸೂರಿ ಹಾಕಿದ ಒಂದು ಕಂಡೀಷನ್ ಏನು? ಸೀತಾರಾಮ ಧಾರಾವಾಹಿಯಲ್ಲಿ ಅಂಜಲಿ ರುದ್ರಪ್ರತಾಪ್ಗೆ ಬಾಕ್ಸ್ ತೆಗೆದುಕೊಂಡು ಹೋಗುತ್ತಾಳೆ. ಪ್ರಿಯಾ ಅಂಜಲಿ ಬಳಿ ಬಂದು ನಿನಗೆ ರುದ್ರಪ್ರತಾಪ್ ಎಂಬಾತ ಗೊತ್ತು ಎಂದು ಕೇಳುತ್ತಾನೆ. ಅಂಜಲಿ ಬಳಿ ರುದ್ರಪ್ರತಾಪ್ ತನ್ನ ಹೆಸರು ರಾಮು ಎಂದು ಹೇಳಿಕೊಂಡಿರುವ ಕಾರಣ ಅಂಜಲಿಗೆ ಗೊತ್ತಿಲ್ಲ ಎನ್ನುತ್ತಾಳೆ. ಇದರಿಂದ ಪ್ರಿಯಾ ಹಾಗೂ ಅಶೋಕ್ ಕೂಡ ಸಮಾಧಾನದಲ್ಲಿರುತ್ತಾರೆ. ಇತ್ತ ಭಾರ್ಗವಿಗೆ ವಿಲ್ನಲ್ಲಿ ಏನಿದೆ ಎಂಬ ಪ್ರಶ್ನೆ ಅತಿಯಾಗಿ ಕಾಡುತ್ತಿದೆ. ಕನಸಿನಲ್ಲಿಯೂ ಕೂಡ ವಾಣಿ ಬಂದಿದ್ದು ಭಾರ್ಗವಿಗೆ ವಾರ್ನಿಂಗ್ ಕೊಟ್ಟಿದ್ದಾಳೆ. ಭಾರ್ಗವಿಯನ್ನು ಕಾಡಿದ ವಾಣಿ, ಸೀತಾ ತುಂಬ ಒಳ್ಳೆಯ ಹುಡುಗಿ, ನನ್ನ ಮಗನ ಹೆಂಡತಿಯಾಗಿ ಮನೆಗೆ ಬರುತ್ತಾಳೆ, ನನ್ನ ಸೊಸೆ ನಿನಗೆ ಕಾಟ ಕೊಡುತ್ತಾಳೆ, ನೀನು ಮಾಡಿದ ಪಾಪದ ಕೊಡ ತುಂಬಿದೆ, ಅದಕ್ಕೆ ನನ್ನ ಸೊಸೆ ನಿನಗೆ ಪಾಠ ಕಲಿಸಲು ಬರುತ್ತಿದ್ದಾಳೆ, ನಿನಗೆ ನೆಮ್ಮದಿ ಅನ್ನೋದು ಮರೀಚಿಕೆ, ನಿನಗೆ ಆ ಆಸ್ತಿಯಲ್ಲಿ ಒಂದು ಅಂಗುಲವೂ ಸಿಗುವುದಿಲ್ಲ ಎಂದೆಲ್ಲ ಹೇಳುತ್ತಾಳೆ. ಇದರಿಂದ ಭಾರ್ಗವಿಗೆ ಸಿಕ್ಕಾಪಟ್ಟೆ ಹೆದರಿಕೊಂಡಿದ್ದಾಳೆ. ಬೆಳಿಗ್ಗೆ ಎದ್ದು ಸಾಧನ ಸೀತಾ ಮನೆಗೆ ಬರುತ್ತಿದ್ದಾಳೆ. ಊಟಕ್ಕೆ ಇರುತ್ತಾಳ ಅವಳಿಗೆ ಎಂದು ಸ್ಪೆಷಲ್ ಆಗಿ ಏನಾದರೂ ಮಾಡಬೇಕೆ ಎಂದೆಲ್ಲ ಪ್ರಶ್ನೆ ಮಾಡುತ್ತಾಳೆ. ಅಲ್ಲದೆ ಸೀತಾ ತುಂಬ ಒಳ್ಳೆಯ ಹುಡುಗಿ, ಅವಳು ರಾಮ್ಗೆ ಸರಿಯಾದ ಜೋಡಿ ಎಂದೆಲ್ಲ ಮಾತನಾಡಿದಾಗ ಭಾರ್ಗವಿಗೆ ಕೋಪ ಬರುತ್ತದೆ. ಕೈಯಲ್ಲಿದ್ದ ಬಿಸಿ ಕಾಫಿಯನ್ನು ಸಾಧನ ಮುಖಕ್ಕೆ ಎರಚುತ್ತಾಳೆ. ಇದರಿಂದ ಸಾಧನಳಿಗೆ ಗಾಬರಿಯಾಗುತ್ತದೆ. ಭಾರ್ಗವಿಗೆ ಸಮಾಧಾನ ಮಾಡಿದ ರಾಮ್ ಸತ್ಯ ಸಾಧನ ಮುಖಕ್ಕೆ ಕ್ರೀಮ್ ಹಚ್ಚುತ್ತಾನೆ. ಇದಾದ ಬಳಿಕ ಸಾಧನಳಿಗೆ ಭಾರ್ಗವಿ ಬಳಿ ಹೋಗುವುದಕ್ಕೆ ಭಯವಾಗುತ್ತದೆ. ಜ್ಯೂಸ್ ಕೊಡಲು ಹೆದರಿಕೊಳ್ಳುತ್ತಾಳೆ. ಆಗ ಪಕ್ಕದಲ್ಲೇ ಇದ್ದ ರಾಮ್ ಬಳಿ ಅಕ್ಕ ಬೆಳಗಿನಿಂದ ಬಹಳ ಟೆನ್ಷನ್ ಮಾಡಿಕೊಂಡಿದ್ದಾರೆ, ಏನು ಯೋಚಿಸುತ್ತಿದ್ದಾರೆ ಎಂದಾಗ ಜ್ಯೂಸ್ ತೆಗೆದುಕೊಂಡು ರಾಮ್ ಚಿಕ್ಕಿ ಬಳಿ ಮಾತನಾಡುತ್ತಾನೆ. ಸೀತಾ ಬಳಿ ಬಗ್ಗೆ ಯೋಚಿಸುತ್ತಿದ್ದೀರಾ ಅಂತ ನನಗೆ ಗೊತ್ತಿದೆ, ನನ್ನ ಸೀತಾ ಮದುವೆಗೆ ತಾತ ಒಪ್ಪುತ್ತಾರೆ, ಯಾವ ಸಮಸ್ಯೆಯೂ ಆಗುವುದಿಲ್ಲ, ನೀವು ಹೆದರಬೇಡಿ ಚಿಕ್ಕಿ ಎಂದು ಸಮಾಧಾನ ಮಾಡುತ್ತಾನೆ. ರಾಮ್ ಆಡುವ ಒಂದೊಂದು ಮಾತು ಕೂಡ ಭಾರ್ಗವಿ ಕೋಪವನ್ನು ಹೆಚ್ಚು ಮಾಡುತ್ತಿರುವುದಲು ಸುಮ್ಮನೆ ಇರುತ್ತಾಳೆ. ಸೂರಿ ಜೊತೆ ಮಾತನಾಡಿದ ಸೀತಾ ತಾತನನ್ನು ಭೇಟಿ ಮಾಡುವ ಮುನ್ನ ರಾಮ್ ಯಾವುದೇ ಕಾರಣಕ್ಕೂ ನನ್ನ ಕೈ ಬಿಡಬೇಡಿ, ನನಗೆ ನಿಮ್ಮನ್ನು ಬಿಟ್ಟಿರಲು ಆಗುವುದಿಲ್ಲ ಎಂದು ಎಮೋಷನಲ್ ಆಗಿ ಮಾತನಾಡಿ ಕಳಿಸುತ್ತಾನೆ. ತಾತನ ಬಳಿ ಸೀತಾ ಮಾತು ಶುರು ಮಾಡುತ್ತಾಳೆ. ನಿಮಗೆ ಸಿಹಿ ಬಗ್ಗೆ ಪ್ರಶ್ನೆಗಳಿವೆ ಗೊತ್ತು, ಅವಳನ್ನು ನಾನು ಒಂದು ಕ್ಷಣವೂ ಬಿಟ್ಟಿರಲಾರೆ, ಅವಳನ್ನು ನನ್ನನ್ನು ಬಿಟ್ಟೋರುವುದಿಲ್ಲ ಎಂದು ಹೇಳುತ್ತಾಳೆ. ತಾತ ಅದಕ್ಕೆ ನನಗೂ ಸಿಹಿ ಎಂದರೆ ಇಷ್ಟೇ ಎನ್ನುತ್ತಾರೆ. ಸೀತಾಳಿಗೆ ಕಂಡೀಷನ್ ಹಾಕಿದ ಸೂರಿ, ಸಿಹಿ ಈ ಮನೆಯ ಸದಸ್ಯೆಯಾಗುವುದರಲ್ಲಿ ನನಗೆ ಸಮಸ್ಯೆ ಇಲ್ಲ. ಸಿಹಿ ತಂದೆ ಬಗ್ಗೆ ಮಾಹಿತಿ ಕೇಳಿದ್ದಕ್ಕೆ ಸೀತಾ ಇದ್ದಾರೆ, ಎಲ್ಲಿದ್ದಾರೆ, ಹೇಗಿದ್ದಾರೆ ಎಂಬುದು ನನಗೆ ಗೊತ್ತಿಲ್ಲ ಎನ್ನುತ್ತಾಳೆ. ಆದರೆ ನನ್ನದೊಂದು ಕಂಡೀಷನ್ ಇದೆ ಎಂದು ಹೇಳುತ್ತಾರೆ. ಅದೇನು ಎಂದು ಕೇಳಿದ್ದಕ್ಕೆ ಸಿಹಿ ಜೊತೆಗೆ ರಾಮ್ ಮತ್ತು ನಿನ್ನ ಮಗು ಬೇಕು, ಒಬ್ಬ ವಾರಸುದಾರ ಬೇಕು ಎಂದು ಕೇಳುತ್ತಾರೆ. ಇದಕ್ಕೆ ಸೀತಾ ಕೂಡ ಓಕೆ ಎಂದಿದ್ದಾಳೆ. ಅಲ್ಲಿಗೆ ಇಬ್ಬರ ಮದುವೆ ಗ್ಯಾರಂಟಿ ಎಂಬಂತಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.